33ನೇ ಪ್ರಶ್ನೆ, ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಯ ವ್ಯತ್ಯಾಸಗಳು ಯಾವುವು? ಇವಾಗ ಈ ಪ್ರತ್ಯಕ್ಷ ನೇಮಕಾತಿಯನ್ನ ನೇರ ನೇಮಕಾತಿ ಅಂತ ಕೂಡ ಕರೀತಾರೆ. ಓಕೆ, ಸೊ ಪರೋಕ್ಷ ನೇಮಕಾತಿ ಅಂತಂದ್ರೆ ಇಂಡೈರೆಕ್ಟ್, ಪರೋಕ್ಷ ನೇಮಕಾತಿ ನೇರ ಅಲ್ಲದೆ ಇರುವಂತದ್ದು ಪರೋಕ್ಷ ನೇಮಕಾತಿ. ಮೊದಲು ನಾವು ಪ್ರತ್ಯಕ್ಷ ನೇಮಕಾತಿ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಪ್ರತ್ಯಕ್ಷ ನೇಮಕಾತಿಯನ್ನು ನೇರ ನೇಮಕಾತಿ ಎಂದು ಕರೆಯುತ್ತಾರೆ. ನೇರ ನೇಮಕಾತಿಯು ಜನಪ್ರಿಯ ಹಾಗೂ ವೈಜ್ಞಾನಿಕ ವಿಧಾನವಾಗಿದೆ. ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮಾಡುವ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದೇ ನೇರ ನೇಮಕಾತಿಯಾಗಿರುತ್ತದೆ. ನೇರ ನೇಮಕಾತಿಯ ಮೂಲಕ ಸೇವೆಗೆ ಸೇರಬೇಕಾದ ಅಭ್ಯರ್ಥಿಗಳು ಕೆಲವು ಸಾಮಾನ್ಯ ಮತ್ತು ವಿಶೇಷ ಅರ್ಹತೆಗಳನ್ನ ಹೊಂದಿರಬೇಕು. ಉದಾಹರಣೆಗೆ ನಾಗರಿಕ ಸೇವೆಗಳಿಗೆ ನಡೆಯುವ ನೇಮಕಾತಿ. ಇಲ್ಲಿ ನೇರ ನೇಮಕಾತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಮಾಡಿ ನೇಮಕಾತಿಯನ್ನ ಮಾಡ್ಕೊಳ್ತಾರೆ ಮಕ್ಕಳೇ. ಓಕೆ, ಸೊ ಅವರಿಗೆ ಕೆಲವು ಸಾಮಾನ್ಯ ಮತ್ತು ವಿಶೇಷ ಅರ್ಹತೆಗಳನ್ನ ಕಡ್ಡಾಯಗೊಳಿಸಲಾಗಿದೆ. ಲೈಕ್ IAS ಇರ್ಬೋದು, KAS ಇರ್ಬೋದು. ಓಕೆ, ಸೊ ಇದರ ಯಾವುದೇ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ಸ್ ಇರ್ಬೋದು, ಆ ಎಕ್ಸಾಮ್ ಅಲ್ಲಿ ಸೊ ಆ ನೇಮಕಾತಿಯು ನೇರ ನೇಮಕಾತಿಯ ಮೂಲಕ ನಡೆಯುವಂಥದ್ದು. ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ವಿಧಾನವನ್ನ ಅಳವಡಿಸಿ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗತ್ತೆ. ಓಕೆ, ಸೊ ಈಗ ನೇರ ನೇಮಕಾತಿ ಅಥವಾ ಪ್ರತ್ಯಕ್ಷ ನೇಮಕಾತಿ ಬಗ್ಗೆ ತಿಳ್ಕೊಂಡಿದ್ರಿ. ಅದೇ ರೀತಿ ಪರೋಕ್ಷ ನೇಮಕಾತಿ, ಇದನ್ನ ಇಂಟರ್ನಲ್ ಆಂತರಿಕ ನೇಮಕಾತಿ ಅಂತ ಕೂಡ ಕರೀತಾರೆ. ಓಕೆ, ಸೊ ಇಲ್ಲಿ ಯಾವುದೇ ಅಭ್ಯರ್ಥಿಗಳನ್ನ ಹೊರಗಿನಿಂದ ನೇಮಕ ಮಾಡಿಕೊಳ್ಳೋದಿಲ್ಲ. ಈಗಾಗಲೇ ಸರ್ಕಾರಿ ಸೇವೆಯ ಹುದ್ದೆಯಲ್ಲಿ ಇರುವವರನ್ನ ಅವರ ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದೇ ಪರೋಕ್ಷ ನೇಮಕಾತಿ. ಸೊ ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಡೆಯೋದಿಲ್ಲ ಅಥವಾ ಯಾವುದೇ ಎಕ್ಸಾಮ್ ಅಥವಾ ಸಂದರ್ಶನವನ್ನ ಮಾಡೋದಿಲ್ಲ. ಆಲ್ರೆಡಿ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಅಂದ್ರೆ ಆಲ್ರೆಡಿ ಸೇವೆಯಲ್ಲಿ ಇರುವಂತಹ ಸಿಬ್ಬಂದಿಗಳನ್ನೇ ಅವರ ಅರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಗೆ ಏರಿಸುವುದೇ ಪರೋಕ್ಷ ನೇಮಕಾತಿ. ಸೊ ಇದನ್ನ ಎಕ್ಸಾಂಪಲ್ ಪದೋನ್ನತಿ ಅಥವಾ ಬಡ್ತಿಯ ವಿಧಾನವು ಇದೇ ಆಗಿದೆ. ಸೊ ನೇರ ನೇಮಕಾತಿಗೆ ನೀವು ರಿಕ್ರೂಟ್ಮೆಂಟ್ ನ ಕೊಡ್ಬೋದು. ಅದೇ ರೀತಿ ಪರೋಕ್ಷ ನೇಮಕಾತಿಗೆ ಇಲ್ಲಿ ಪದೋನ್ನತಿ ಮತ್ತು ಬಡ್ತಿ ಅಂತಂದ್ರೇನು, ಪ್ರಮೋಷನ್ ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಓಕೆ, ಇದೇ ನೇರ ಮತ್ತು ಆಂತರಿಕ ನೇಮಕಾತಿಯ ನಡುವೆ ಇರುವಂತಹ ವ್ಯತ್ಯಾಸ. ನೇರ ಅಂತಂದ್ರೆ ನೀವು ಹೊಸ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೋತೀರಾ ಪರೀಕ್ಷೆ ಅಥವಾ ಸಂದರ್ಶನ ಮಾಡುವುದರ ಮೂಲಕ. ಅದೇ ರೀತಿ ಪರೋಕ್ಷ ನೇಮಕಾತಿ ಅಂದ್ರೆ ಹೊಸ ಸಿಬ್ಬಂದಿಗಳೆಲ್ಲ ಇಲ್ಲಿ ಆಲ್ರೆಡಿ ಈಗಾಗಲೇ ಸೇವೆಯಲ್ಲಿರುವವರನ್ನ ಮೇಲ್ದರ್ಜೆಗೆ ಏರಿಸುವುದು. ಓಕೆ, ಸೊ ಇದೇ ನೇರ ಮತ್ತು ಪರೋಕ್ಷ ನೇಮಕಾತಿಗೆ ಇರುವ ವ್ಯತ್ಯಾಸ. ಉಳಿದಿರುವಂತಹ ಪ್ರಶ್ನೆಗಳನ್ನ ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಆಯ್ತಾ? ಧನ್ಯವಾದಗಳು.